ನಾನು ಸುಮಾರು ಸ್ಕಿನ್ ಕೇರ್ ವಿಡಿಯೋಸ್ ನೋಡಿದ್ದೇನೆ. ಆದರೂ ಕೂಡ ಯಾವ ಥರ ಸ್ಕಿನ್ ಕೇರ್ ಮಾಡಬೇಕು ಅಂತ ತಿಳಿತಿಲ್ಲ ಅನ್ನೋರಿಗೆ ನಾನು ಇಲ್ಲಿ ಬೇಸಿಕ್ಕಾಗಿ ಸ್ಕಿನ್ ಕೇರ್ ರೂಟೀನ್ ಹೇಗೆ ಫಾಲೋ ಮಾಡೋದು ಅಂತ ತಿಳಿಸಿದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮುಖ್ಯವಾಗಿ ಕ್ಲೆನ್ಸರ್ ಚೂಸ್ ಮಾಡೋದು. ಇದು ನಿಮ್ಮ ಸ್ಕಿನ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮದು ಯಾವ ಸ್ಕಿನ್ ಟೈಪ್ ಅಂತ ಮೊದಲು ತಿಳ್ಕೋಬೇಕು. ನಂತರ ಅದರ ತಕ್ಕಂಗೆ ನೀವು ಪ್ರಾಡಕ್ಟ್ಸ್ನ ಚೂಸ್ ಮಾಡಬೇಕಾಗತ್ತೆ. ನಿಮಗೆ ಡೌಟ್ ಇದ್ದರೆ ನಾನಿಲ್ಲಿ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ನ ಮೆನ್ಷನ್ ಮಾಡಿದ್ದೇನೆ, ಅದನ್ನು ನೋಡಿ ತಿಳ್ಕೊಳ್ಳಿ. ಹಾಗೆ ಕೆಲವೊಬ್ಬರಿಗೆ ಮನೆಮದ್ದು ಇಷ್ಟ ಆಗುತ್ತೆ ಅಂತ ಒಂದು ಮನೆಮದ್ದು ಬಗ್ಗೆ ತಿಳಿಸಿದ್ದೇನೆ. ಇದು ಆ್ಯಸ್ ಅ ಕ್ಲಿನ್ಸರ್ ನಿಮ್ಮ ಡರ್ಟ್ನ ತುಂಬ ಚೆನ್ನಾಗಿ, ಕೊಳೆನ ತುಂಬ ಚೆನ್ನಾಗಿ ತೆಗೆಯುತ್ತೆ, ಹಾಗೆ ಗ್ಲೋ ಕೊಡುತ್ತೆ ಸ್ಕಿನ್ಗೆ. ಆಯ್ಲಿ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಇರೋರು ಮಸೂರ್ ದಾಲ್ ಹಿಟ್ಟಿಗೆ ರೋಸ್ ವಾಟ್ರ್ ಅಥವಾ ನಾರ್ಮಲ್ ವಾಟ್ರ್ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ 5 ಮಿನಿಟ್ಸ್ ಮಸಾಜ್ ಮಾಡಿ ಮುಖ ತೊಳಿರಿ. ಡ್ರೈ ಸ್ಕಿನ್ ಇರೋರು ಹಾಲು ಜೊತೆ ಮಿಕ್ಸ್ ಮಾಡಿ. ನೆಕ್ಸ್ಟ್ ಮಾಡಬೇಕಾಗಿರೋ ಸ್ಕಿನ್ ಕೇರ್ ಏನಂದರೆ ಸನ್ಸ್ಕ್ರೀನ್ ಯೂಸ್ ಮಾಡೋದು. ನೀವು ಯಾವ ಥರ ಸನ್ಸ್ಕ್ರೀನ್ ಚೂಸ್ ಮಾಡಬೇಕು ಅನ್ನೋದು ಕಷ್ಟ ಅನ್ನಿಸ್ತಿದೆ ಅಂದರೆ ನಾನು ಇಲ್ಲಿ 2 ಸನ್ಸ್ಕ್ರೀನ್ ಮೆನ್ಷನ್ ಮಾಡಿದ್ದೇನೆ. ಈ ಸನ್ಸ್ಕ್ರೀನ್ ಲೈಟ್ ವೇಟ್ ಇರೋದ್ರಿಂದ ಎಲ್ಲ ಥರ ಸ್ಕಿನ್ ಟೈಪ್ಗೆ ಸೆಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನೀವು ಬಳಸ್ಬೋದು. ನೈಟ್ ಕೇರ್ ರೂಟೀನ್ ಏನು ಮಾಡಬೇಕು? ಅತಿಯಾಗಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೆ ಸಾಕು. ಅದು ಏನಕ್ಕಂದರೆ ನೀವು ಮಾರ್ನಿಂಗಿಂದ ಹೊರಗಡೆ ಬಿಸಿಲಲ್ಲಿ ಹೋಗಿರ್ತೀರಾ ಅಥವಾ ಸ್ವೆಟ್ ಆಗಿರ್ತೀರಾ ಅಥವಾ ಅಡುಗೆ ಮಾಡೋದ್ರಿಂದ ನಿಮ್ಮ ಮಾಯ್ಶ್ಚರ್ ಕಂಟೆಂಟ್ ಲಾಸ್ ಆಗಿರುತ್ತೆ. ಹಾಗಾಗಿ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೆ ಸಾಕು. ನೀವೇನಾದರೂ ಚರ್ಮದ ಸಮಸ್ಯೆಗಳಿಂದ ಬಳಲ್ತಿದ್ದೀರಾ ಅಂದರೆ ಮಾತ್ರ, ಈ ಮೊಡವೆ ಕಲೆಗಳು ಈ ಥರ ಏನಾದರೂ ಇದ್ದರೆ ಮಾತ್ರ ಅದರ ತಕ್ಕಂಗೆ ನಿಮ್ಮ ಟ್ರೀಟ್ಮೆಂಟ್ ಏನಿರುತ್ತೆ ಅದನ್ನು ಮಾತ್ರ ನೀವು ಅಳವಡಿಸ್ಕೋಬೋದು ನಿಮ್ಮ ಸ್ಕಿನ್ ಕೇರಲ್ಲಿ. ಅದನ್ನು ಬಿಟ್ಟರೆ ಎಕ್ಸ್ಟ್ರಾ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಗ್ಲೋ ಮೇಂಟೈನ್ ಮಾಡೋಕ್ಕೆ ಒಂದು ಕ್ರೀಮ್ ಸಜೆಸ್ಟ್ ಮಾಡಿ ಅಂತ ಹೇಳೋದಾದರೆ ನಾನು ಇಲ್ಲಿ ಒಂದು ಪ್ರಾಡಕ್ಟ್ ಮೆನ್ಷನ್ ಮಾಡಿದ್ದೇನೆ. ಇದನ್ನು ವಾರದಲ್ಲಿ 1 ಬಾರಿ ಅಥವಾ 2 ಬಾರಿ ಮಾತ್ರ ಉಪಯೋಗಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.